ದೀನಹರ ದೇವಾ ದೀನಹರ ಮುರೆಯೋ ಮುರಳೀಧರ ದುರಿತಹರ ದೇವಾ ದೀನಹರ ಮುರೆಯೋ ಮುರಳೀಧರ ಸಕಲ ವಿಧಾತ ನಿನಗಿದು ಸರಿಯೇ ಸಕಲ ವಿಧಾತ ನಿನಗಿದು ಸರಿಯೇ ಮಾಯಾ ಮೋಹನನೇ ಮುರೆಯೋ ಮುರಳೀಧರ ಭಾನುಕುಲೇಶ ಹೇ ಜಗದೀಶ ಭಾನುಕುಲೇಶ ಹೇ ಜಗದೀಶ ಸಕಲವ ದುರಿತ ಭಾಗ್ಯ ವಿಧಾತ ಭವನ ಮುನೀತ ಭಾಗ್ಯ ವಿಧಾತ ಪಾಂಚಾಲಿ ಪ್ರಿಯತಮೆ, ಶೋಕವೇಕೆ ಬಿಡುತ್ತಿಂತೆ ಮನದಿ ಬಿಡುತ್ತಿಂತೆ ಮನದಿ ಕೊಡು ದುರಾತ್ಮರವರನ್ನು ಕೊಡುತ್ತಿರುವೆ ಪ್ರಾಣದಿ. ಶೋಕವೇಕೆ ಬಿಡುತ್ತಿಂತೆ ಮನದಿ ಬಿಡುತ್ತಿಂತೆ ಮನದಿ ಕೊಡು ದುರಾತ್ಮರವರನ್ನು
ಜಡೆಯ ನಾರಿ ಪ್ರಿಯತಮಿ ಶೋಕವೇಗೆ ಬಿಡುತ್ತಿದ್ದೆ ಮನದಿ ಬೆಳೆದಿದ್ದೆ ಮನದಿ ಕಡು ಪರಸ್ಪರವರನ್ನು ಬಂಧುಗಳ ಮನದಿ ಶೋಕವೇಗೆ ಬಿಡುತ್ತಿದ್ದೆ ಮನದಿ ಬೆಳೆದಿದ್ದೆ ಮನದಿ ಕಡು ಪರಸ್ಪರವರನ್ನು ಬಂಧುಗಳ ಮನದಿ ಎನ್ ವೈರಿಗಳವರನ್ನು ಬೀಳನ ಮನದಿ. ಏಕೆ ದೇವಿ, ಏನಾಯಿತು? ಏಕೆ ನಿಷ್ಕಾರಣವಾಗಿ ಅಳುತ್ತಿರುವೆ? ನಾನು ನಿಷ್ಕರುಣಳಾಗಿ ಅಳುತ್ತಿಲ್ಲ. ಈ ಪಾಂಚಾಲಿ ಅಳಿವಿಗೆ ಒಂದಲ್ಲ 100 ಕಾರಣಗಳಿರುವವು. ನೀವಾದರೂ ಪುರುಷರು, ಯಾರಾದರೂ ನಿಮಗೆ ಪರಿಹಾಸ್ಯ ಮಾಡಿದರೆ, ಅಪಮಾನ ಮಾಡಿದರೆ ನೀವೇ ಅವರಿಗೆ ಪ್ರತಿಕಾರವನ್ನು ನೀಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲವಲ್ಲ. ಅನ್ನ ವಸ್ತ್ರಗಳಿಗಾಗಿ ಬೇರೆಯವರಲ್ಲಿ ಬೇಡಿಕೊಳ್ಳಬೇಕು. ಹೇ ಪರಮಾತ್ಮ, ಈ ಪರಾಧೀನ ಸ್ತ್ರೀ ಜಾತಿಯನ್ನು ಅದೇಕೆ ನಿರ್ಮಿಸಿದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪರಾದ ಋಷಿಮುನಿಗಳ ಆಜ್ಞೆ. ಓಹೋ, ಪತ್ನಿಯನ್ನು ಜೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಋಷಿಗಳು ಆಜ್ಞೆ ಮಾಡಿದರಲ್ಲವೇ? ಆಹಾ, ಪತಿಗಳು ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳು. ಅಣ್ಣನ ಅಂದಿನ ಒಂದು ದಿನದ ಅವಿವೇಕತನದಿಂದಾದ ಈ ನಿಂದನೆಯು ನನ್ನನ್ನು ಸಾಯುವ ತನಕ ಬಿಟ್ಟದ್ದು. ದೇವಿ, ಅಣ್ಣನ ಅಪರಾಧಗಳು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಬೇಡಿಕೊಳ್ಳಲಿಲ್ಲವೇ? ಆದದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಈಗ ನಿನ್ನ ದುಃಖಿಸಲು ಕಾರಣವೇನೆಂದು ನನ್ನೊಡನೆ ತಿಳಿಸಬಾರದೆ ಪ್ರಿಯೇ? ಹೇಳುವೆನು ಪ್ರಿಯ, ಆದರೆ ಅದರಿಂದ ಆಗುವ ಪ್ರಯೋಜನವಾದರೆ ಏನು? ಎಷ್ಟೇ ಆದರೂ ನೀನು ನಿನ್ನ ಅಣ್ಣನ ಅಜ್ಞಾಧಾರಕ. ಅದು ಅಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಹಾಗಾದರೆ ಕೇಳು ಪ್ರಿಯ, ಈ ದಿನ ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿ ದರ್ಶನಕ್ಕೆ ಎಂದು ಹೋಗಿದ್ದೇನೆ. ಅಲ್ಲಿಗೆ ದುರ್ಯೋಧನ ಪತ್ನಿ ಭಾನುಮತಿಯು ಬಂದಿದ್ದಳು. ಆಕೆಯು ನನ್ನನ್ನು ನೋಡಿ ಪರಿಹಾಸ್ಯ ಮಾಡುತ್ತಾ, ನಿನ್ನ ಪತಿಗಳು 5 ಗ್ರಾಮವನ್ನು ಬೇಡಲು ದೂತನನ್ನು ಕಳುಹಿಸಿರುವರು, ಇನ್ನೇನೂ ಸಂಧಿಯಾಗುವುದು, ಆಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವೆ ತಾನೆ ಎಂದು ನನ್ನನ್ನು ಕಂಡು ಪರಿಹಾಸ್ಯ ಮಾಡಿದಳು. ದುರ್ಯೋಧನನೊಡನೆ ಪುನಃ ಸಂಧಿಗೆ ಹಾಗಾದರೆ ನನ್ನ ಸಂದೇಹವು ನಿಜವಾಯಿತು. ಯಾರು ಯಾರು ದೇವಿ ರಾಯಭಾರಕ್ಕೆ ಹೋಗಿರುವವರು? ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮ. ಗೋಪಿಕಾಂಗನ ವಿಲಾಸ ದಿಬ್ಬಳು ಮದ್ದನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕ್ಕಿಂತ ಹಿಂದಿರುಗಿದಾಗಲೇ ಈಗಾಗಬಹುದೆಂದು ಭಾವಿಸಿದ್ದೆನು. ಅದಿರಲಿ, ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು? ಭಾನು, ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚಿಸುವವರೆಗೂ ನನ್ನ ಈ ಮುಡಿಯನ್ನು ಕಟ್ಟಲಾರಣೆ ಎಂದು. ಭಾಪು ಪಾಂಚಾಲಿ, ಭಾಪು. ಚಮತ್ಕಾರವಾದ ಉತ್ತರ. ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ಭಾವಿಸಿದ್ದೆನು. ಪ್ರಾಣೇಶ್ವರ, ಪ್ರಾಣಕಾಂತಿ, ನೆನಪಿದೆಯೇ? ಏನು ದೇವಿ? ಹಿಂದೊಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕಂಡು ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿ ಮತ್ತು ಇನ್ನು ಏನೇನೋ ಹೇಳಿದೆಯಲ್ಲವೇ? ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳದಪೇಕ್ಷಿಸುವೆಯ ಪಾಂಚಾಲಿ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಹೇಡಿಯಲ್ಲ ಈ ಭೀಮಸೇನ. ಹೇಳುವುದು ಮಾತ್ರವಲ್ಲ ಪ್ರಿಯ, ಆಡಿದಂತೆ ನಡೆದುಕೊಳ್ಳಬೇಕೆಂಬುದೇ ನನ್ನ ಇಚ್ಛೆ. ಆದರೆ ನಾನು ಸುಮ್ಮನೆ ಇಚ್ಛಿಸಿ ಆದರೂ ಪ್ರಯೋಜನವೇನು? ಎಷ್ಟೇ ಆದರೂ ನೀನು ನಿನ್ನ ಅಣ್ಣನ ಅಜ್ಞಾಧಾರಕನಲ್ಲವೇ? ದೇವಿ, ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಬಹು ಆತುರದಿಂದ ನಿರೀಕ್ಷಿಸುತ್ತಿರುವೆನು. ಧರ್ಮ ಪಾರಾಯಣನಾದ ಯುಷ್ಟಿರನು ದುರ್ಯೋಧನನ ಅನಂತ ಅಪರಾಧ ಕ್ಷಮಿಸಬಹುದು, ಆದರೆ ಅವರು ಮಾತ್ರ ಕ್ಷಮಿಸುವುದಿಲ್ಲ ದೇವಿ, ಕ್ಷಮಿಸುವುದಿಲ್ಲ. ಧಿಕ್ಕರಿಸುವರ ಸೊಕ್ಕಡಿಗೆ
ಬಂತು. ದುರಾಂಕಾರಿಗಳ ದರ್ಪವ ಭೂಮಿಗೆ ತುಳಿದೆನ, ದುರಾಂಕಾರಿಗಳ ದರ್ಪವ ಭೂಮಿಗೆ ತುಳಿದೆನ, ದುರಾಂಕದೊಳಂಬ ಗೌರವನರಿಯದೆ, ದುರಾಂಕದೊಳಂಬ ಗೌರವನರಿಯದೆ, ಹರಿಸುವರ ಭಕ್ಕರಿಗೆ ಬೆಳೆದೆನ. ನೋಡೋಣ. ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನಪಡಿಸಲು ನಿನ್ನ ಹೊರತು ಮತ್ತಾರಿಂದಲೂ ಸಾಧ್ಯವಿಲ್ಲ. ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಪಾರ್ಥ, ಆ ಕೌರವರೊಡನೆ ಇದ್ದಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದೇ ನನಗೆ ದುಸ್ಸಾಧ್ಯವಾದ ಕೆಲಸ. ಸಹೋದರ ಭೀಮಸೇನ, ಬಿಡು ಕೋಪವ ಮನದಿ, ಅನುಜ ಬಿಡು ಕೋಪವ ಮನದಿ, ಬಿಡು ಕೋಪವ ಮನದಿ, ಅನುಜ ಬಿಡು ಕೋಪವ ಮನದಿ. ದುಡುಕಿ ಸಮರ ಬಯಸುವುದನ್ನು ಚೇತ, ದುಡುಕಿ ಸಮರ ಬಯಸುವುದನ್ನು ಚೇತ, ಬಿಡು ಕೋಪವ ಮನದಿ, ಅನುಜ ಬಿಡು ಕೋಪವ ಮನದಿ. ಮಡದಿ ಪಾಂಚಾಲಿಯ ಬಿಡು ಮುಡಿ ಶಾಪವು, ಬಿಡು ಸಂಜಾಲ ಮಡದಿ ಪಾಂಚಾಲಿಯ ಬಿಡು ಮುಡಿ ಶಾಪವು, ಬಿಡು ಸಂಜಾಲ ತಾಳಿದವರೆ ಮುಂದೆ ಬಾಳಿಯರು ಎಂಬ ತಾಳಿದವರೆ ಮುಂದೆ ಬಾಳಿಯರು ಎಂಬ, ತಾಳಿದವರು ಮುಂದೆ ಬಾಳಿಯರು ಎಂಬ, ಹಿರಿಯರ ವಾಣಿಯ ಮರೆಯುವುದರುವುದಿಲ್ಲ. ಹಿರಿಯರ ವಾಣಿಯ ಮರೆಯುವುದರುವುದಿಲ್ಲ. ಬಿಡು ಕೋಪವ ಮನದಿ, ಅನುಜ ಬಿಡು ಕೋಪವ ಮನದಿ. ದುಡುಕಿ ಸಮರ ಬಯಸುವುದನ್ನು ಬಿಡ, ಸಮರ ಬಯಸುವುದನ್ನು ಬಿಡ, ಬಿಡು ಕೋಪವ ಮನದಿ, ಅನುಜ ಬಿಡು ಕೋಪವ ಮನದಿ. ಸಹೋದರ ಭೀಮಸೇನ, ಇದೇನು ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇ? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿರುಗುವುದಲು ನಿಮ್ಮ ಪ್ರಶ್ನೆಗೆ ಉತ್ತರಿಸುತ್ತಿಲ್ಲವೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿಯೇ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ತಿಳಿಸಬೇಕೆಂದಿದ್ದೆ. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಹೀಗಲೇ ಹೇಳುವೆನು. ಈ ಸಂಧಿಯ ಸುದ್ದಿಯು ನಿನಗೆ ಉಚಿತವಾಗಿ ಕಾಣಬಹುದು. ಅದಕ್ಕೆ ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ನಾನು ಪಾಂಡವರ ಕಳಂಕವೆಂದೇ ಭಾವಿಸುತ್ತೇನೆ. ದರಿದ್ರ ಭಿಕ್ಷಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ನಿಂತು ಸಂಧಿಯಾಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಖ್ಯವಾಗಿರಬಹುದು. ಆದರೆ ಇನ್ನೊಂದು ಗಳಿಗೆಯೂ ನಾನು ಸಹಿಸತಕ್ಕವನಲ್ಲ.
ಯುದ್ಧಕ್ಕಾಗಿ ನಿನ್ನ ಅನುಮತಿಯನ್ನಾಗಲಿ, ಅರ್ಜುನನ ಸಹಾಯವನ್ನಾಗಲಿ, ನಕುಲ ಸಹದೇವರ ಬೆಂಬಲವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಘನೆ ಇವೆರಡೇ ಕುರುಕುಲವನ್ನು ಸಮೂಲವಾಗಿ ನಾಶ ಮಾಡಬಲ್ಲವು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪವನ್ನು ಮಾಡುತ್ತೀರಿ, ನನಗೆ ತೋರಿದ್ದನ್ನು ನಾನು ಮಾಡುವೆನು. ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಅಣ್ಣ ಭೀಮಸೇನ, ಕೋಪ ಮಾಡಬೇಡ. ಅಗ್ರಜನು ನಮ್ಮೆಲ್ಲರಿಗಿಂತಲೂ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಹೂಡುವುದು ಅನುಚಿತವಲ್ಲ. ಮಾನಿನಿ ಮನದ ವೇದನೆ ನೀಗಿಸೋ ಸಮಯವಿದಂದರೆ ಜಯ ಕರುಣೆ ವೇದಕ್ಕೆ ತೀರುವುದವು. ಮಾನಿನಿ ಮನದ ವೇದನೆ ನೀಗಿಸೋ ಸಮಯವಿದಂದರೆ ಜಯ ಕರುಣೆ ವೇದಕ್ಕೆ ತೀರುವುದವು. ಧರ್ಮದ ನಮ್ಮಯ ನಿರ್ಮಲ ಭ್ರಾತೃವು ಧರ್ಮದ ನಮ್ಮಯ ನಿರ್ಮಲ ಭ್ರಾತೃವು ನೀರುವುದನು ಚಿತ್ತ ಪರಿಸದೆ ನುಡಿಯ ನೀರುವುದನು ಚಿತ್ತ ಪರಿಸದೆ ನುಡಿಯ ಸಗಿಪುದು ಮನದನು ತಾಪವ ಕರುಣೆ ಸಗಿಪುದು ಮನದನು ತಾಪವ ಕರುಣೆ ಧರ್ಮದಿಂದ ಕಾರ್ಯ ಸಾಧಿಸೆ ಧರ್ಮದಿಂದ ಕಾರ್ಯ ಸಾಧಿಸೆ ಇದಕ್ಕೇನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದೇ ನಿಮಗೆ ಉಚಿತವಲ್ಲವೇನು? ಪಾಂಚಾಲಿ, ಯುದ್ಧದಂತೆ ಕ್ಷಾಂತಿಯ ರಕ್ಷಣೆ ಕ್ಷತ್ರಿಯನ ಕರ್ತವ್ಯ. ಯುದ್ಧವು ಎಂತಹ ಘೋರ ಕರ್ಮವೆಂಬುದನ್ನು ನೀನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ವಿಚಾರ ಅವಿಚಾರಕ್ಕಾಗಿ ದುಃಖಿಸಬೇಕಾಗುವುದು. ಅದಕ್ಕೆ ಸಂಧಿಗೆ ನಾನು ಇಷ್ಟೊಂದು ಪ್ರಯತ್ನಿಸುತ್ತಿರುವುದು. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿದಿರಿ. ಕುಲಪುರೋಹಿತನನ್ನು ಕಳುಹಿಸಲು ಇದು ಮದುವೆ ಔತಣವಲ್ಲವೆಂಬ ಪರಿಜ್ಞಾನವು ನಿಮಗಿಲ್ಲದೆ ಹೋಯಿತು. ಆ ದುರ್ಯೋಧನನು ನಿಮಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವನು. ಇದೀಗ ಶ್ರೀಕೃಷ್ಣ ಪರಮಾತ್ಮನನ್ನು ಸಂಧಿಗೆ ಕಳುಹಿಸಿ ಅಪಮಾನಕ್ಕೆ ಗುರಿಪಡಿಸುತ್ತಿರುವಿರಲ್ಲ ಅನ್ನುವುದೇ ನನಗೆ ಚಿಂತೆಯಾಗಿರುವುದು. ಆಹಾ, ಏನೀ ಕೋಲಾಹಲ! ಜಯ ಜಯ ಯದುಪತಿ, ಜಯ ಜಯ ಶ್ರೀಕೃಷ್ಣ. ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ನಿಮ್ಮ ಅಪೌರುಷವತೆ ಪುರಸ್ಕಾರ ನಿಮಗೆ ಇರಲಿ, ಪ್ರತಿಜ್ಞೆ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ನಿಲ್ಲು ಪ್ರಿಯ. ಯದುಪತಿಯು ನಮ್ಮನ್ನೇ ನೋಡುತ್ತಾ ಸಂತೋಷದಿಂದ ಇತ್ತ ಕಡೆ ಬರುತ್ತಿರುವನು. ಆತನಿಂದ ರಾಜ್ಯ ಸಮಾಚಾರವನ್ನು ತಿಳಿದು ಮುಂದೆ ನಿರೀಕ್ಷೆ ಪರಮಾತ್ಮ. ಪರಮಾತ್ಮ ಪಾಂಡುಪುತ್ರರ ಪ್ರಣಾಮವನ್ನು ಸ್ವೀಕರಿಸಿ. ವಿಜಯಶಾಲಿಗಳಾಗಿ ಪಾಂಡುಕುಮಾರರೇ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರಾರು ಕೃಷ್ಣನಲ್ಲದೆ ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಸಂಧಿ ವಿಚಾರವೂ ನಡೆಯಿತಷ್ಟೇ. ಓಹೋ, ನಡೆಯಿತು. ಪಾಂಚಾಲಿ, ಇನ್ನೆಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ನಿಲ್ಲು ಪ್ರಿಯ, ಮೊದಲು ಅಣ್ಣನ ಮಾತು ಹೇ, ನಿಮ್ಮ ಅಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯು ಮುಗಿದು ಹೋಗುವುದು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ
ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಿನ್ನ ತಡೆದ ರುಕ್ಮಿಣಿಪತಿ, ಈ ನಿನ್ನ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ಗಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗಾಗಿ ಸಂಧಿಯಾಯಿತೇ? ಭೀಮಾ, ನಾನು ಓದದ್ದು ಅದಕ್ಕಾಗಿಯೇ ಅಲ್ಲವೇ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸ ನೆಪದಲ್ಲಿ ಅರ್ಜುನನು ಬಳೆ ತೊಟ್ಟನು. ಈಗ ಸಂಧಿಯ ವಿಷಯದಲ್ಲಿ ನಮ್ಮೈವರಿಗೂ ಸೀರೆ ನುಡಿಸಲು ಅಪೇಕ್ಷಿಸುವೆಯ? ಯಾದವಾಗ್ರಣಿ, ಪಾಂಡು ಪುತ್ರರ ಮೇಲೆ ನಿನಗಿಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸಾವಧಾನದಿಂದ ಎಲ್ಲವನ್ನೂ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿರುವ ವಿಷಯವೇ. ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಭೀಮನಿಗೆಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಕೃಷ್ಣ, ಮುಂದೇನಾಯಿತು? ಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರಣ್ಣ? ಭೀಷ್ಮ, ದ್ರೋಣ, ಧೃತರಾಷ್ಟ್ರನೇ ಮುಂತಾದವರು. ದುರ್ಯೋಧನ ಅದನ್ನು ಸಹ. ಇನ್ನು ನನಗೆ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿನ್ನ ಇಚ್ಛೆಯಾಗಿತ್ತು. ಅದನ್ನು ಸಾಧಿಸಿದೆ. ಸಾಧಿಸು, ಸಾಧಿಸು, ಬಹಳ ಚೆನ್ನಾಗಿಯೇ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷ ವರ್ತನೆ ಪುರಸ್ಕಾರದ ಫಲಗಳನ್ನು ನೀವೇ ಭುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನೀನು ನಿರಾಶಳಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸದೆ ಬಿಡನು. ಇಲ್ಲಯ್ಯ ಭೀಮಾ, ಇಲ್ಲಯ್ಯ. ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನಾಳುವುದು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನವನ್ನು ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳಯ್ಯ. ಕೃಷ್ಣ, ಸುಮ್ಮನೆ ನನ್ನ ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು, ಒಪ್ಪಲಾಗದು. ನಿನಗೊಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನ ನಿನಗೆ ಪ್ರಿಯವಾದ ಸಂದೇಶವನ್ನು ಕಳುಹಿಸಿರುವನು. ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಸಂಧಿಯಾಗಿರಲಾರದು. ಹೇಳು, ಬೇಗ ಹೇಳು ಕೃಷ್ಣ, ಏನು ಆ ಸಂದೇಶ? ಅದನ್ನು ಕೇಳುವ ಮೊದಲು ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ ಇಲ್ಲ, ನಿಂತಿದ್ದಂತೆ ಹೇಳಿಬಿಡು. ಇಲ್ಲವಯ್ಯ, ನೀನು ಕುಳಿತುಕೊಂಡ ಹೊರತು ನಾನು ಹೇಳುವುದಿಲ್ಲ. ಈ ಪರಿಹಾಸ್ಯವೇಕೆ ಕೃಷ್ಣ? ಪರಿಹಾಸ್ಯವಲ್ಲ ಭೀಮಾ, ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯವಯ್ಯ. ನಿನ್ನ ಗದೆಯನ್ನು ಕ್ಷಣಕಾಲ ದೂರ ಇಡು, ನನ್ನ ಬಳಿಯಲ್ಲಿ ಕೈ ಕಟ್ಟಿ ಕುಳಿತುಕೋ. ಆಗ ನಾನು ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಇದು ಈಗಲಾದರೂ ಹೇಳು, ಏನು ಆ ಸಂದೇಶ? ಭೀಮಾ, ನೀನು ಕೋಪ ಮಾಡುವುದಿಲ್ಲವಷ್ಟೇ. ಅದೂ ಆಗಲಿ. ಹಾಗಾದರೆ ಈಗ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಹಾಗೆ ಆಗಲಿ ತಂಗಿ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ಅಣ್ಣ, ನಿನ್ನ ಮಾತುಗಳನ್ನು ನಾನು ಎಂದಾದರೂ ಮೀರಿರುವೆನೆ. ಹಾಗಾದರೆ ತೆಗೆದುಕೋ ಈ ಅಂಗವನ್ನ. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕರಗಳನ್ನು ಭದ್ರವಾಗಿ ಬಂಧಿಸಮ್ಮ. ಇದೇನು ಪರಿಹಾಸ್ಯವಣ್ಣ? ಪರಿಹಾಸ್ಯವಲ್ಲ ತಂಗಿ, ಶತ್ರುಗಳ ಹೆಡೆಮುಡಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ಹಾಗೆ ನಿನ್ನ ಪತಿಯ ಕರಗಳನ್ನು ಭದ್ರವಾಗಿ ಬಂಧಿಸಲು ಬರುವುದೋ ಏನೋ ನೋಡೋಣ. ಭೀಮಾ, ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನ ಹಿಡಿದಂತೆ ನನ್ನ ಕರಗಳನ್ನು ಬಂಧಿಸು. ಅಬ್ಬಾ, ಈಗ ನಿರ್ಭಯವಾಯಿತು. ಈಗ ಎಲ್ಲರೂ ಕೇಳಿರಿ. ಕುಂತಿಕುವರರೇ ಸಂತಸದಿಂದ ಬೇಡ್ವ ವಿಚಾರವ ತಾಳ್ಮೆಯಿಂದಲಿಸಿ. ಕುಂತಿಕುವರರೇ ಸಂತಸದಿಂದ
ಬೇಗ ವಿಚಾರವ ತಾಳ್ಮೆಯಿಂದ ಸಂಧಿಗಾಗಿ ನಾನು ಪಟ್ಟ ಶ್ರಮವ ಸಭೆಗಳೆಂದು ಪೂರ್ಣ ಹೋಮದೆದರು ಬೇಗ ವಿಚಾರವ ತಾಳ್ಮೆಯಿಂದ ಬರರೇ ಸೋದರ ಭಾವವ ತೊರೆದು ಕೌರವರು ವೇದವನೆನಿಸಿದರು ನನ್ನೊಳು ಕ್ರೋಧವ ಕಾರಿದರು ಸೋದರ ಭಾವವ ತೊರೆದು ಕೌರವರು ವೇದವನೆನಿಸಿದರು ನಿನ್ನೊಳು ಕ್ರೋಧವ ಕಾರಿದರು ಛಲವನ್ನು ಬಿಡದೆ ನೆಲವ ಕೊಡೆನೆಂದು ಛಲವನ್ನು ಬಿಡದೆ ನೆಲವ ಕೊಡೆನೆಂದು ಗರ್ವದಿ ಮೆರೆದು ಹಿರಿಯರ ಜರಿದು ಗರ್ವದಿ ಮೆರೆದು ಹಿರಿಯರ ಜರಿದು ಶಕುನಿಯ ಸಲಹೆಯನ್ನೆಲ್ಲನು ವಂಚಿಸಿ ಪಾಶದಿ ಬಂಧಿಸಲನುವಾದರು ಈ ಭೀಮನನ್ನು ಬಂಧಿಸಿರುವ ಹಗ್ಗವು ಇಂದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲನವಾಗಿದೆ. ಕಾರ್ಯವನ್ನು ಮಾಡಿದವರು ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ಯಾರು ದುರಾತ್ಮರು? ಮತ್ತಿನ್ಯಾರು ಭೀಮ? ದುರಾಚಾರಿಯಾದ ಅವನ ದುರ್ಯೋಧನನು ಆಜ್ಞೆ ಮಾಡಿದನು, ದುರಾಚಾರಿಯಾದ ಅವನ ತಮ್ಮ ದುಶ್ಯಾಸನನು ನಡೆಸಿದನು. ಭೀಮ, ಈ ಕಾರ್ಯ ಮತ್ಯಾರಿಂದ ಸಾಧ್ಯ? ಪಾಂಚಾಲಿ ಬಿಚ್ಚು ನನ್ನ ಕರಗಳನ್ನ. ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು ಕುನ್ನಿ ಕೌರವನು ಈ ರೀತಿ ಅಪಮಾನ ಪಡಿಸಿದನೆ. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರ? ಅಣ್ಣ ಭೀಮಸೇನ, ನನ್ನ ಉತ್ತರವನ್ನು ಕೇಳುವೆಯಾ? ಅತಿ ಭಯಂಕರವಾದ ಯುದ್ಧ, ಆ ಕುರುಕುಲವೇ ಸಂಹಾರ, ಇದೇ ನನ್ನ ಉತ್ತರ. ಇಷ್ಟು ಮಾತ್ರವಲ್ಲ, ಆ ದುರ್ಯೋಧನನು ನಿಮ್ಮ ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. ಅವನು 5 ಮಾರು ಭೂಮಿಯನ್ನು ಕೊಡಲು ಸಮ್ಮತಿಸಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರ ಸ್ಪರ್ಶ ಸ್ಪಂದನದಲ್ಲಿ, ವೀರ ರಥಿಕರ ಘೋಷದಲ್ಲಿ ಎಂದು ತನ್ನ ಕೊನೆ ನಿರ್ಧಾರವನ್ನು ಹೇಳಿಬಿಟ್ಟ. ಈ ಸಂದೇಶಕ್ಕೆ ನಮಗಿನ್ನು ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳನ್ನೆಲ್ಲ ವಿಫಲವನ್ನಾಗಿ ಮಾಡಿ ಮುಂದೆ ಬಂದು ನಿಂತಿರುವುದು ಯುದ್ಧ. ಕೃಷ್ಣ, ನೀನೇ ತಿಳಿದಿರುವೆ, ನಾನು ಈ ಯುದ್ಧವನ್ನು ಎಂದೂ ಅಪೇಕ್ಷಿಸಿಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿದೆನೆಂದು. ಕೊನೆಗೆ ಲಭಿಸಿದ್ದು ಈ ಯುದ್ಧವೇ. ಪಾಂಚಾಲಿ, ಬೇಗ ಬಿಚ್ಚು ಬಾದೇವಿ ನನ್ನ ಕರಗಳನ್ನ. ನಿನ್ನ 13 ವರ್ಷಗಳ ಹೃದಯದ ದಾವಾಗ್ನಿಯು ದಮನವಾಗುವ ಕಾಲ ಸನ್ನಿಹಿತವಾಗಿರುವುದು. ಬಿಚ್ಚು ನನ್ನ ಕರಗಳನ್ನ. ಅಗ್ರಜ, ಧನಂಜಯ, ಸಹೋದರರೇ, ಮಾಧವ, ಬಿಚ್ಚಬಾರದೆ ನೀನಾದರೂ ಈ ನನ್ನ ಕರಗಳನ್ನ? ಬಿಚ್ಚಲೇಬೇಕೆ? ಬಿಚ್ಚಲೇಬೇಕೆ? ಏಕೆ ಕೃಷ್ಣ ಈ ಪರಿಹಾಸ್ಯದ ನಗು? ನೀವ್ಯಾರು ಬಿಚ್ಚುವುದಿಲ್ಲವೇ? ಬೇಡ, ನಾನು ಬಿಚ್ಚಿಕೊಳ್ಳುವೆನು. ಇಂದು ಈ ಭೀಮನ ಕ್ರೋಧವೆಂಬ ಜ್ವಾಲೆಯು ಆ ಕೌರವರ ಕುನ್ನಿಗಳ ಪಾಲಿಗೆ ಪ್ರಳಯಾಗ್ನಿಯಂತಾಗಿ ಕುರುಮಹಾಸಮರಾಂಗಣವನ್ನು
ಘೋರ ಸ್ಮಶಾನವಾಗಿಸುವುದು ಶತಸಿದ್ಧ. ಧರ್ಮದ್ರೋಹಿಗಳ ಕೊಬ್ಬಿದ ಜಯ ಮೆಟ್ಟಿ ಧರೆಯಲ್ಲ ನಾವೇ ಅಧಿಕರನ್ನು ಮೆರೆದಿರುವ ಕುರುಕುಲದ ನಾಶ ಖಂಡಿತ. ಧರಣಿ ರಾಜ್ಯ ಸಂಪದ ಮದದಿಂದ ಸುಮಕೋಮಲ ಕೃಷ್ಣಯನು ನೋಡಿ ಕೈ ತೋರಿ ತೊಡೆ ತಟ್ಟಿ ಕರೆದ ಮನನು ಧರ್ಮ ದುರಂದರ ಬಾಹುಬಲ ಪರಿವರ್ತಿತ ಚಂಡಗದ ದಂಡದಿಂದ ಭಗ್ನಗೊಳಿಸುವೆನು ಸುಯೋಧನನ ತೊಡೆಯ ಉಗ್ರ ರಣಾಂಗಣದೋ. ಅಂದು ದುರ್ಯೋಧನ ಒಡ್ಡೋಲಗದಲ್ಲಿ ನಮ್ಮ ದುರ್ದೈವವು ಕ್ರೌರ್ಯದ ಪರಮಾವಧಿಯನ್ನು ಮುಟ್ಟಿದಾಗ ದುಷ್ಟ ದುಶ್ಯಾಸನ ಅಪಮಾನಿತನಾಗಿ ಕಣ್ಣೀರಿಡುತ್ತ ಮುಕ್ತ ಕೇಶರಾಶಿಯಾಗಿ ನಿಂತಿದ್ದ ಈ ದೃಪದ ರಾಜ ನನ್ನೆಯ ಸಮ್ಮುಖದಲ್ಲಿ ಅಂದು ಪ್ರತಿಜ್ಞೆ ಮಾಡಿದ್ದನು. ಇನ್ನು ಯುದ್ಧ ಸನ್ನದ್ಧನಾಗುವ ಮೊದಲು ಪುನಃ ಪ್ರತಿಜ್ಞೆ ಮಾಡುತ್ತಿರುವೆನು. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೇ ನಿಜವಾದರೆ ವೀರಮಾತೆ ಕುಂತಿದೇವಿಯ ಸ್ತನಪಾನ ಮಾಡಿದ್ದೆ ಸತ್ಯವಾದರೆ ನಾಡಿನ ಯುದ್ಧದಲ್ಲಿ ದುರ್ಯೋಧನನ 98 ಮಂದಿ ಸಹೋದರರನ್ನು ಸಮೂಲವಾಗಿ ನಾಶ ಮಾಡಿ ದುಷ್ಟ ದುಶ್ಯಾಸನ ವಕ್ಷಸ್ಥಲವನ್ನು ಬಗೆದು ಅವನ ಗುಂಡಿಗೆ ಎಬಿಸಿ ರಕ್ತದಿಂದ ಪಾಂಚಾಲಿಯ ಬಿಡುಮುಡಿಯನ್ನು ಕಟ್ಟುವೆ. ನಂತರ ದರ್ಪಿತ ದುರ್ಯೋಧನ ತೊಡೆಯನ್ನು ಈ ನನ್ನ ಗಣಗದ ದಂಡದಿಂದ ಮುರಿದು ಅವನ ರಾಜ ಕಿರೀಟವನ್ನ ಈ ನನ್ನ ಹೆಡಗಾಲಿನಿಂದ ಪುಡಿ ಪುಡಿ ಮಾಡದೆ ಹೋದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ. ವಾಸುದೇವ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಏಕೆನ್ನ ಕಾಡುವೆಯೋ ಹೇ ವಿಧಿ, ಸಾಕಿನ್ನು ಜೀವನವು ಕೊನೆಗಾಡಿಸದೆ ನೀ ಸಾಗರದೊಳಗೆ ಶೋಕ ಸಾಗರದೊಳಗೆ ಸಾಕಿನ್ನು ಜೀವನವು ಕೊನೆಗಾಡಿಸು ಹರಿಯೇ. ಹೇ ಮಾಧವ, ಸಾಕಿನ್ನು ಜೀವನವು ಕೊನೆಗಾಡಿಸು ಹರಿಯೇ. ಶೋಕ ಸಾಗರದೊಳಗೆ ಹರಿಯು ಬೇಡಿದ ಎಲ್ಲ ಜನನದ ರಹಸ್ಯವ, ಹರಿಯು ಬೇಡಿದ ಎಲ್ಲ ಜನನದ ರಹಸ್ಯವ. ಕುಂತಿ ದೇವಿಯು ನನ್ನ ಜನನಿ ಎನ್ನುವ ಮಾತೆಯನ್ನು ಮಮಕಾರದಿ ಮಾತನಾಡಿಸಲೆಂದು, ಮಾತೆಯನ್ನು ಮಮಕಾರದಿ ಮಾತನಾಡಿಸಲೆಂದು ಮನವು ಕಾತರಿಸುತ್ತಿದೆ ದ್ವೇಷವನ್ನು ತ್ಯಜಿಸಿ, ಮನವು ಕಾತರಿಸುತ್ತಿದೆ ದ್ವೇಷವನ್ನು ತ್ಯಜಿಸಿ. ಶೋಕ ಸಾಗರದೊಳಗೆ ಸಾಗರ ಜೀವನ ಕೊನೆಗಾಡಿಸು ಹರಿಯೇ. ಶ್ರೀಹರಿ ಶ್ರೀಹರಿ
ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಾನವೂ ಇಲ್ಲಿ. ವಾಸುದೇವನು ಇಲ್ಲಿ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಯುವುದೆಂದು ಹೇಳಿದನು. ಹೇ ಭಗವಾನ್ ಭಾಸ್ಕರ, ಆ ರಹಸ್ಯವನ್ನು ನೀನು ತಿಳಿದಿರುವೆ. ಸೂತನೆಂಬ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ದೇವಾ, ಉದ್ಧರಿಸು. ಓಂ ನಮೋ ನಮಸ್ತೆ ಕುಮುದ ಹರಿವರೇ. ನಮಸ್ತೆ ಕುಮುದ ಹರಿವರೇ. ನೈಜರಶ್ಮಿಗಳಿಂ ವಿಶ್ವವನು ಬೆಳಗೋ ತೇಜಪುಂಜ ಅರವಿಂದ ಪಾಯಿಮಾ. ನೈಜರಶ್ಮಿಗಳಿಂ ವಿಶ್ವವನು ಬೆಳಗೋ ತೇಜಪುಂಜ ಅರವಿಂದ ಪಾಯಿಮಾ. ಸಪ್ತಾಶ್ವರತಮೋಡಂ ಛಾಯಪ್ರಿಯಂ ಸಪ್ತಾಶ್ವರತಮಹಾರೂಢಂ ಛಾಯಪ್ರಿಯಂ ಶಾಶ್ವತ ಕಿರಣಗಳ ಸಾಸಿರ ಪಾದನೆ ಪಾಯಿಮಾ. ಶಾಶ್ವತ ಕಿರಣಗಳ ಸಾಸಿರ ಪಾದನೆ ಪಾಯಿಮಾ. ಸಾಸಿರ ಪಾದನೆ ಪಾಯಿಮಾ. ಸಾಸಿರ ಪಾದನೆ ಪಾಯಿಮಾ. ಕರ್ಣ, ಮಗು ಕರ್ಣ. ಅಮ್ಮ, ನನ್ನ ಹೆತ್ತ ತಾಯಿ ಕುಂತಿದೇವಿ. ಅಮ್ಮ, ನೀನೇನಾ ನನ್ನ ಪಡೆದ ಮಾತೆಯು. ಮಾತೆಯೇ, ಮಮತೆ
ಎಂದು ಕಂಬನಿಗರೆದೆನೋ ಕೀರ್ತಿಶಾಲಿಯಾಗು ಕಂದ, ಕೀರ್ತಿಶಾಲಿಯಾಗು. ಕೀರ್ತಿ ಕೀರ್ತಿ ಆ ಎಂತಹ ಕೀರ್ತಿ ಅಮ್ಮ ನನ್ನದು. ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಸಾಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಈ ಪಾಪಿಯ ದೇಹವನ್ನು ಅಲ್ಲಿರುವ ಜಲಚರಗಳು ತಿನ್ನದೇ ಬಿಟ್ಟವಲ್ಲ. ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ಮರಿಗಳನ್ನು ಎಷ್ಟೋ ಮಮತೆಯಿಂದ ಸಾಕಿ ಸಲುಹು. ಆದರೆ ಮನುಷ್ಯ ಮಾತನಾದ ನಾನು ನಿನಗೆ ಮಾಡಿದ ಅಪರಾಧವಾದರೂ ಏನು ತಾಯಿ? ಈ ಪ್ರಪಂಚವೆಲ್ಲವೂ ನನ್ನನ್ನು ಸೂತ, ನೀಚ, ಹೀನ ಕುಲದವನೆಂದು ಹೀಯಾಳಿಸುತ್ತಿದ್ದಾಗ ನಿನ್ನದೊಂದು ಒಂದೇ ಮಾತಿನಿಂದ ಪರಿಹರಿಸಬಹುದಾಗಿದ್ದ ನೀನು ಹೇಗಮ್ಮ ಸುಮ್ಮನಾದೆ? ಹೋಗಲಿ ಬಿಡು. ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗಿ. ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ನೆನಪು ಬಂದಿತ್ತಲ್ಲ, ಕರುಣೆ ತೋರಿದೆಯಲ್ಲ, ಈ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ? ಮಗನೇ ಶೂಲದಂತಿಹುದು ನಿನ್ನ ನಿಂದನೆ, ಕರುಳರಿದು ಹೊರಬರುವ ಬೇನೆ ಸಹಿಸಲಾರದ ವೇದನೆ. ಕುಮಾರಂ ಜರಿಯದಿರು ಮಗನೇ, ಜರಿಯದಿರು, ಜರಿಯದಿರು.
5 ಜನ ಪುತ್ರರನ್ನು ಪಡೆದಿದ್ದರೂ ಇಂದಿಗೂ ನನ್ನ ಹೃದಯವು ಬಂಜೆ ಹೃದಯದಂತೆ ನೀರಸ ದುಃಖಮೇ ಕಂದ. ಕರ್ಣ, ನೀನು ಬದುಕಿ ಉಳಿದಿರುವೆಂಬ ವಿಚಾರವೂ ನನಗೆ ತಿಳಿದಿರಲಿಲ್ಲ. ಇದೀಗ ಶ್ರೀಕೃಷ್ಣ ಪರಮಾತ್ಮನಿಂದ ನಿನ್ನ ಜನ್ಮ ರಹಸ್ಯವನ್ನು ತಿಳಿದು ನಿನ್ನನ್ನು ನೋಡಲು ಓಡೋಡಿ ಬಂದೆನು ಕಂದ. ಅಮ್ಮ, ನಾನು ಏನೇ ಆದರೂ ಸೂತನೆಂಬ ಪಟ್ಟವೇ ನನ್ನ ಪಾಲಿಗೆ ಕಟ್ಟಿಟ್ಟ ಬುದ್ಧಿ ತಾಯಿ, ಕಟ್ಟಿಟ್ಟ ಬುದ್ಧಿ. ಕರ್ಣ, ಮೊದಲೇ ನೊಂದು ಬೆಂದು ಹೋಗಿರುವೆನು. ಈ ನಿನ್ನ ಮಾತುಗಳಿಂದ ನನ್ನನ್ನು ಚುಚ್ಚಬೇಡ ಮಗನೇ. ಅಂದು ನಾನು ಮಾಡಿರುವ ಅಪರಾಧಕ್ಕಾಗಿ ಇಂದು ನನ್ನಲ್ಲಿ ಕ್ಷಮೆ ಯಾಚಿಸುವೆನು. ದಯಮಾಡಿ ನನ್ನನ್ನು ಕ್ಷಮಿಸು ಕಂದ. ಅಮ್ಮ, ನೀನು ಹೀಗೆ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ನಾನು ಹತಭಾಗ್ಯನಮ್ಮ, ಹತಭಾಗ್ಯ. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡುವೆ? ಅನವರತ ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಇಂತಹ ಭಾಗ್ಯ ಈ ಪಾಪಿಗೆ ಎಲ್ಲಿಂದ ಬರಬೇಕು ತಾಯಿ? ಕುಮಾರ, ಇದುವರೆಗೂ ಆದದ್ದು ಆಗಿ ಹೋಯಿತು ಮಗನೇ. ಮುಂದಿನ ದಿನಗಳಲ್ಲಾದರೂ ನಿನ್ನ ಸಹೋದರರೊಡನೆ ಸೇರಿಕೊಂಡು ರಾಜ್ಯಭಾರ ಮಾಡು. ಆ ಕೌರವರೊಡನೆ ಸೇರಿಕೊಂಡು ಪಾಂಡವರಿಗೆ ಕೇಡನ್ನು ಬಯಸಬೇಡ ಕಂದ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಮತ್ತೇನವರು ಕೇಳ್ತಾಯಿ? ನಡೆಸಿಕೊಡುವೆ, ಆದರೆ ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಕರ್ಣ, ಹೌದು ಅಮ್ಮ. ನಾನು ನಿನ್ನ ತಾಯಿ, ನಿನ್ನಲ್ಲಿ ಭಿಕ್ಷೆಯನ್ನು ಬೇಡಿಕೊಳ್ಳುತ್ತಿರುವೆನು. ಅವರಲ್ಲಿ ವೈರತ್ವವನ್ನು ಕಳೆ ಕಂದ. ಅಮ್ಮ, ಅಮ್ಮ, ನೀನು ವೀರಮಾತೆ. ನೀನೇ ಹೇಳು, ಪೊರೆದಾತನನ್ನು ತೊರೆಯುವುದೇ? ಆತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆಪಾತಕನಿಂತಲೂ ಕಡೆಯಾಗುವುದಿಲ್ಲವೇ? ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿರದೆ ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನಂತ ನೀಚನೆಂದು ಶಪಿಸಿದರೆ ಇಂತಹ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನೇ ನನಗೆ ಹಿತಬೋಧನೆಯನ್ನು ಮಾಡುತ್ತಾಯಿ. ನಿಸ್ಸಂದೇಹವಾಗಿ ಮಗನೇ, ಆದರೆ ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ ಕಂದ? ಅವರನ್ನು ರಕ್ಷಿಸಬೇಕಾಗಿರುವುದು ಹಿರಿಯವನಾದ ನಿನ್ನ ಕರ್ತವ್ಯವಲ್ಲವೇ? ನೀವು 6 ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ಈ ಪಾಪಿ ಕುಂತಿಯು ನೋಡಿ ಸಂತೋಷ ಪಡುವುದು ಬೇಡವೇ ಕಂದ? ಅಮ್ಮ, ಇದುವರೆಗೂ ಆ ಸಹೋದರರೆಂಬ ಭಾವನೆ ನನ್ನಲ್ಲಿ ಇಲ್ಲದಲ್ಲ. ನೀನು ಎಳೆತನದಲ್ಲಿ ನಿಷ್ಕರುಣೆಯಿಂದ ಕಡಿದು ಹಾಕಿದ ಸಸಿಯು ಪೋಷಿಸುವರಿಲ್ಲದೆ ಒಣಗಿ ಹೋಗಿದೆ. ಪುನಃ ಅದು ಚಿಗುರುವುದೇ ತಾಯಿ? ಭಯವೆಂತು ಬಿಡು ಜನನೇ ಅಮ್ಮ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಹೇಳಿರೋ ಅವರ ಪ್ರಾಣಕ್ಕೆ ಭಯವೆಲ್ಲುವುದು. ಬಿಡು ನಿನ್ನ ಚಿಂತೆಯನ್ನ. ಕುಮಾರ, ಲೋಕೈಕ ವೀರನಾದ ನೀನು ಆ ದುರ್ಯೋಧನನು ಪಾಂಡವರ ಮೇಲೆ ಇಷ್ಟೊಂದು ದ್ವೇಷವನ್ನಿಟ್ಟಿರುವಾಗ
ನಾನು ಭಯಪಡದೆ ಹೇಗಿರಲಿ ಮಗನೇ, ಹೋಗಲಿ. ಕುಮಾರ, ಯುದ್ಧದಲ್ಲಾದರೂ ಪರಾನ್ಮುಖನಾಗು ಕಂದ. ಅಮ್ಮ, ಈ ಕರ್ಣನಂತ ನೀಚನಲ್ಲ ತಾಯಿ. ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ. ಈ ಪ್ರಪಂಚವೆಲ್ಲವೂ ನನ್ನನ್ನು ದೂಡಿ ಬಿಟ್ಟಾಗ ಬಹು ಪ್ರೀತಿಯಿಂದ ಸಾಕಿ ಸಲುಹಿದನಲ್ಲವೇ? ಕುಲಹೀನನಾದ ನನ್ನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷಕ್ತನನ್ನಾಗಿ ಮಾಡಿದನಲ್ಲವೇ? ತನ್ನ ಪ್ರಾಣದ ಪ್ರಾಣದಂತೆ, ಹೃದಯದ ಸಗರಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಸರ್ವದ ಆಗಲಾರನು ನಾನು ಪರಾನ್ಮುಖನಾಗಲಾರೆ ತಾಯಿ. ಕುಮಾರ, ರಣರಂಗದಲ್ಲಿ ಏನಾದರೂ ನಿನ್ನ ಸಹೋದರರು ಸಿಕ್ಕಿದರೆ ಅವರನ್ನು ಕೊಲ್ಲಬೇಡ ಕಂದ, ಅವರನ್ನು ಉಳಿಸು. ಅಮ್ಮ, ನಾನು ನಿನ್ನ ಮಗನೇ ತಾಯಿ. ಹೌದು ಕಂದ. ಆಗಬಹುದು, ಆಗಬಹುದು, ಯಾರನ್ನಾದರೂ ಉಳಿಸುವೆ. ಆದರೆ ಆದರೆ ಆ ನನ್ನ ಪರಮ ವೈರಿ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಹೌದು ಅಮ್ಮ. ಅರ್ಜುನನ ಮೇಲೆ ಏಕೆ ನಿನಗೆ ಇಷ್ಟೊಂದು ದ್ವೇಷ? ಹೌದು ಅಮ್ಮ, ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ಸಂತೋಷ ಪಟ್ಟವರೇ ಆಗ ಆಗ ನನ್ನ ಜನ್ಮವೂ ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಿಗೆ ಒಬ್ಬರಿಗೆ ಮಾತ್ರ ಅವಕಾಶ. ಕುಮಾರ, ನನ್ನಿಂದಲೇ ಅರ್ಜುನನೇ ಮೃತಪಟ್ಟರು ಅಥವಾ ಅರ್ಜುನನಿಂದಲೇ ನಾನೇ ಮೃತಪಟ್ಟರು. ಬೇಡ ಮಗನೇ, ನಿನಗೈವರು ಮಕ್ಕಳು ಉಳಿದೇ ಉಳಿಯರು. ಬಿಡು ನಿನ್ನ ವ್ಯಥೆಯನ್ನ. ಹೋಗಲಿ ಕಂದ. ಕಡೆಯದಾಗಿ ನನ್ನದೊಂದು ಮಾತನ್ನಾದರೂ ನೆರವೇರಿಸಿಕೊಡುವೆಯಾ? ಅದೇನು ಹೇಳು ತಾಯಿ. ಸತ್ಯವಾಗಿಯೂ ನೆರವೇರಿಸಿಕೊಡುವೆನೆಂದು ನೀನು ನನಗೆ ವಚನವಿದ್ದರೆ ನಾನು ಆ ಮಾತನ್ನು ಕೇಳುತ್ತೇನೆ. ಅಮ್ಮ, ಈ ಕರ್ಣನು ನಿನ್ನದೊಂದು ಮಾತುಗಳನ್ನು ನಡೆಸಿಕೊಳ್ಳಲಾಗದ ಕಡು ಪಾಪಿ ಎಂದು ಭಾವಿಸಿದೆ. ಇಲ್ಲ ಮಗನೇ, ಇಲ್ಲ. ಜನನಿ ನಿನ್ನ ಮಗನಿವನೋ ಉಸಿಯಾಡುವನೇ ಜನನಿ ನಿನ್ನ ಮಗನಿವನೋ ಹೌದು. ಧರ್ಮದಾಡೆ ಧರ್ಮಜನಾಡೆ ನಿನ್ನಿ ಪಾದ ಕಮಲದಾಡೆ ಜನನಿ ದೊಡ್ಡ ಬಾಣವ ತೊಡೆದಿರು ನೀನು ಕಟ್ಟ ಕಡೆ ಕರ ಮುಗಿದು ಬೇಡುವೆನು ಮನ್ನಿಸು ಮಾತೆಯ ನೀನ ಪ್ರಾಣ ಪದಕ. ದೊಡ್ಡ ಬಾಣವ ತೊಡೆದಿರು ನೀನು ಕಟ್ಟ ಕಡೆಯ ತನಕ ಕರ ಮುಗಿದು ಬೇಡುವೆನು ಮನ್ನಿಸು ಮಾತೆ
ಮಾತನ್ನು ಕೇಳಿದೆ ತಾಯಿ, ಎಂತಹ ಮಾತನ್ನು ಕೇಳಿದೆ. ಸುಯೋಧನ, ಸುಯೋಧನ, ಈಗ ನೀನು ಕೆಟ್ಟೆ, ಈಗಲೀಗ ನೀನು ಕೆಟ್ಟೆ. ಸೂರ್ಯಚಂದ್ರಾದಿಗಳೇ, ಅಷ್ಟದಿಕ್ಪಾಲಗಳೇ, ಮಧುಮುನಿಗಳೇ, ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು, ನೀವೇ ಕಾಪಾಡಬೇಕು. ಇಂದ್ರನು ಮೋಸದಿಂದ ವಜ್ರ ಕವಚಗಳನ್ನು ಅಪಹರಿಸಿದನು. ನಿನ್ನ ದುರಾದೃಷ್ಟಕ್ಕೆ ವಿದುರನು ಸರ್ವೋತ್ತಮವಾದ ಬಿಲ್ಲನ್ನೇ ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿ ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಳು. ಆಗಲಿ, ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ, ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಉಳಿದಿದ್ದು ದೈವ ಇಚ್ಛೆ. ಅಮ್ಮ, ಶ್ರೀಕೃಷ್ಣನ ಪರಮಾತ್ಮನ ಕುಟಿಲೋಪಾಯವೂ ಫಲಿಸಿತು. ಈ ಯುದ್ಧದಲ್ಲಿ ನಮಗಿನ್ನೂ ಜಯವಿಲ್ಲ ತಾಯಿ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ ತಾಯಿ, ಸಂತೋಷವಿದ್ದಂತಾಗಲಿ. ನೀನಿನ್ನು ಹೊರಡು ತಾಯಿ. ಕರ್ಣ, ಈ ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ ಕಂದ? ಸಂದೇಹ? ಅಮ್ಮ, ಹೆತ್ತ ತಾಯಿಯ ಪ್ರಥಮ ದರ್ಶನವೂ ಇಂದಾಯಿತು. ಪುನಃ ನಿನ್ನನ್ನು ನೋಡುವ ಭಾಗ್ಯ ಲಭಿಸುವುದೋ ಇಲ್ಲವೋ? ಹಾಗೆನ್ನ ಬೇಡ ಮಗನೇ. ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡಬೇಕೆಂದು ಪ್ರಾರ್ಥಿಸುವೆನು ಜನನಿ, ಪ್ರಾರ್ಥಿಸುವೆನು. ಅದೇನೆಂದು ಹೇಳು ಕಂದ. ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರ ಯಾರ ಬಳಿಯೂ ಹೇಳಬೇಡ ತಾಯಿ. ದೈವವಶತ್ ನಾನೊಂದು ವೇಳೆ ಯುದ್ಧದಲ್ಲಿ ಮೃತಪಟ್ಟರೆ ಸತ್ಯಸಂಧನಾದ ಧರ್ಮರಾಯನ ಕೈಯಲ್ಲೆಂದಲೇ ನನ್ನ ಉತ್ತರಾಧಿಕಾರಿಗಳನ್ನು ಮಾಡಿಸಬೇಕೆಂದು ಪ್ರಾರ್ಥಿಸುವೆನು ಜನನಿ, ಪ್ರಾರ್ಥಿಸುವೆನು. ಅಯ್ಯೋ ವಿಧಿಯೇ, ಕಣ್ಣೀರಿನಲ್ಲಿ ಕಲಸಿದ ದುಃಖದ ಮೃತ್ತಿಕೆಯಿಂದಲೇ ಕುಂತಿಯನ್ನು ನಿರ್ಮಿಸಿದೆಯೋ ನೀನು. ಕರ್ಮಕ್ಕೆ ತಕ್ಕ ಫಲ, ಪಾಪಕ್ಕೆ ತಕ್ಕ ಶಿಕ್ಷೆ. ಇದೆಂತಹ ಸಂಕಟ ಮಗನೇ. ಇಂತಹ ಸಂಕಟ ನಾಶಗಳಿಂದಲೇ ಸಾಮ್ರಾಜ್ಯ ಉಂಟಾಗುವುದಾದರೆ ಅಂತಹ ಸಾಮ್ರಾಜ್ಯವು ಈ ಪ್ರಪಂಚದಲ್ಲಿಲ್ಲದಂತೆ ನಾಶವಾಗಿ ಹೋಗಲಿ. ಅಮ್ಮ, ನಿನ್ನ ಮೊಗವನು ಯುಗದಿ ಕಾಣಲಹುದೆ ಎಂದೋ. ಕುಮಾರ,
ಈ ಪ್ರಪಂಚದಲ್ಲಿ ದೈವಾನುಕೂಲವಿಲ್ಲದ ಮನುಷ್ಯನು ಬದುಕಿದ್ದು ವ್ಯರ್ಥ. ಅರಿತವರಾರೋ ವಿಧಿ ನಿನ್ನ ಮಾಯೆಯ ತಿಳಿದವರಾರಿಹರೋ ದೇವಾ ಅರಿಯಲ ಸಾಧ್ಯವೋ ಹೇ ವಿಧಿ. ಅರಿತವರಾರೋ ವಿಧಿ ನಿನ್ನ ಮಾಯೆಯ ತಿಳಿದವರಾರಿಹರೋ ದೇವ ಅರಿಯಲ ಸಾಧ್ಯವೋ ಅರಿತವರಾರೋ ವಿಧಿ ನಿನ್ನ ಮಾಯೆಯ ತಿಳಿದವರಾರಿಹರೋ ದೇವ ಅರಿಯಲ ಸಾಧ್ಯವೋ ಹೇ ವಿಧಿ. ಜನಿಸಿರುವವರು ಯಾರಾದರೂ ಸುಖಿಯಾಗಿ ಹರೇ. ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿ ಹರೇ. ಭೋಗವಿದ್ದರೂ ಸರಿ ಹರಿ ಭೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ಭೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ಆಡಿಸಿದಂತೆ ಆಡಲೇಬೇಕು ಆಡಿಸಿದಂತೆ ಆಡಲೇಬೇಕು ಆಡಿಸಿ ನಮ್ಮನು ನೀ ನೋಡಿ ನಗಬೇಕ. ಅರಿತವರ